ಕರ್ನಾಟಕ ರಾಜ್ಯದ ಲಕ್ಷಾಂತರ ನಿವೃತ್ತ ಸರ್ಕಾರಿ ನೌಕರರಿಗೆ ದೊಡ್ಡ ಶಾಕ್ ನೀಡುವಂತಹ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಹಲವು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದ ಒಂದು ಪ್ರಮುಖ ಬೇಡಿಕೆಗೆ ಸರ್ಕಾರ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಿರುವುದು ನಿವೃತ್ತ ನೌಕರರ ಮನಸ್ಸಿಗೆ ಭಾರೀ ಆಘಾತ ತಂದಿದೆ. ಹೌದು, ಪಿಂಚಣಿ ಪರಿವರ್ತನೆ ಅಂದರೆ ಪೆನ್ಷನ್ ಕಾಮ್ಯುಟೇಷನ್ ಸಂಬಂಧಿಸಿದಂತೆ ಅವಧಿ ಕಡಿತಗೊಳಿಸುವ ಬೇಡಿಕೆಯನ್ನು ಸರ್ಕಾರ ತಿರಸ್ಕರಿಸಿದೆ. ಇದರಿಂದ ಇನ್ನು ಮುಂದೆ ಹಳೆಯ 15 ವರ್ಷದ ನಿಯಮವೇ ಮುಂದುವರಿಯಲಿದೆ ಎಂದು ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಇದರಿಂದ ಏನರ್ಥ? ಏಕೆ ನಿವೃತ್ತ ನೌಕರರು ಅಸಮಾಧಾನಗೊಂಡಿದ್ದಾರೆ? ಇದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸರ್ಕಾರಿ ನೌಕರರು ನಿವೃತ್ತಿಯಾಗುವ ಸಮಯದಲ್ಲಿ ತಮ್ಮ ಪಿಂಚಣಿಯ ಒಂದು ಭಾಗವನ್ನು ಒಮ್ಮೆಗೆ ಪಡೆಯುವ ಅವಕಾಶ ಇರುತ್ತದೆ. ಇದನ್ನೇ ಪಿಂಚಣಿ ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ಈ ಸೌಲಭ್ಯವನ್ನು ಬಳಸಿಕೊಂಡಾಗ ನೌಕರರು ತಮ್ಮ ಭವಿಷ್ಯದ ಮಾಸಿಕ ಪಿಂಚಣಿಯ ಒಂದು ಭಾಗವನ್ನು ಮುಂಗಡವಾಗಿ ಪಡೆಯುತ್ತಾರೆ. ಆದರೆ ಈ ಮೊತ್ತವನ್ನು ಸರ್ಕಾರ ಸಂಪೂರ್ಣವಾಗಿ ಕೊಡುವುದಿಲ್ಲ. ಬದಲಿಗೆ ಆ ಮೊತ್ತವನ್ನು ಹಿಂತಿರುಗಿಸಲು ಪ್ರತಿ ತಿಂಗಳು ಪಿಂಚಣಿಯಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ. ಈಗಿನ ನಿಯಮದ ಪ್ರಕಾರ ಈ ಕಡಿತ ಪ್ರಕ್ರಿಯೆ 15 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಇದೀಗ ಇಲ್ಲಿ ಮುಖ್ಯ ವಿಷಯ ಬರುತ್ತದೆ. ನಿವೃತ್ತ ನೌಕರರ ಸಂಘಟನೆಗಳು ಹಲವು ವರ್ಷಗಳಿಂದ ಒಂದು ಪ್ರಮುಖ ವಾದವನ್ನು ಮುಂದಿಟ್ಟುಕೊಂಡಿವೆ. ಅವರ ಪ್ರಕಾರ ಸರಳ ಬಡ್ಡಿ ಲೆಕ್ಕಾಚಾರವನ್ನು ತೆಗೆದುಕೊಂಡರೆ ನೌಕರರು ಪಡೆದ ಮುಂಗಡ ಹಣ ಮತ್ತು ಅದರ ಬಡ್ಡಿ ಒಟ್ಟು 11 ರಿಂದ 12 ವರ್ಷಗಳಲ್ಲೇ ವಸೂಲಿಯಾಗುತ್ತದೆ. ಹಾಗಿದ್ದರೆ 15 ವರ್ಷಗಳ ಕಾಲ ಕಡಿತ ಮಾಡುವುದು ಅನ್ಯಾಯ ಎಂದು ಅವರು ಹೇಳುತ್ತಿದ್ದಾರೆ. ಆದ್ದರಿಂದ ಈ ಅವಧಿಯನ್ನು 15 ವರ್ಷಗಳಿಂದ 12 ವರ್ಷಗಳಿಗೆ ಕಡಿತಗೊಳಿಸಬೇಕು ಎಂದು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಸಲ್ಲಿಸಲಾಗಿತ್ತು. ಸಾವಿರಾರು ನಿವೃತ್ತ ನೌಕರರು ಈ ನಿರ್ಧಾರಕ್ಕಾಗಿ ಕಾಯುತ್ತಿದ್ದರು. ಆದರೆ ಈಗ ಬಂದಿರುವ ಮಾಹಿತಿ ಏನು ಗೊತ್ತಾ? ಸರ್ಕಾರ ಈ ಬೇಡಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆರ್ಥಿಕ ಇಲಾಖೆ ಈ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಕಾನೂನು ಮತ್ತು ತಾಂತ್ರಿಕ ಕಾರಣಗಳನ್ನು ಉಲ್ಲೇಖಿಸಿ ಈ ಬೇಡಿಕೆಗೆ ಇಲ್ಲ ಎಂದು ಹೇಳಿದೆ. ಇದು ನಿವೃತ್ತ ನೌಕರರಿಗೆ ದೊಡ್ಡ ನಿರಾಸೆ ತಂದಿದೆ. ಸರ್ಕಾರದ ಪ್ರಕಾರ ಪಿಂಚಣಿ ಮರುಸ್ಥಾಪನೆಗೆ 15 ವರ್ಷಗಳ ಅವಧಿಯನ್ನು ಈಗಾಗಲೇ ಹಲವು ನ್ಯಾಯಾಲಯಗಳು ಸಮರ್ಥಿಸಿವೆ. ವಿಶೇಷವಾಗಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕೆಲವು ಹೈಕೋರ್ಟ್ಗಳ ತೀರ್ಪುಗಳನ್ನು ಸರ್ಕಾರ ಉಲ್ಲೇಖಿಸಿದೆ. ಇದರ ಜೊತೆಗೆ ಇನ್ನೊಂದು ಮುಖ್ಯ ಕಾರಣವನ್ನು ಕೂಡ ಸರ್ಕಾರ ನೀಡಿದೆ. ಪಿಂಚಣಿ ಪರಿವರ್ತನೆ ಎಂಬುದು ಸಂಪೂರ್ಣವಾಗಿ ನೌಕರರ ವೈಯಕ್ತಿಕ ಆಯ್ಕೆಯಾಗಿರುತ್ತದೆ. ಅಂದರೆ 15 ವರ್ಷಗಳ ಕಾಲ ಕಡಿತವಾಗುತ್ತದೆ ಎಂಬ ನಿಯಮವನ್ನು ಒಪ್ಪಿಕೊಂಡೇ ನೌಕರರು ಈ ಸೌಲಭ್ಯವನ್ನು ಪಡೆಯುತ್ತಾರೆ. ಆದ್ದರಿಂದ ನಂತರ ಅವಧಿಯನ್ನು ಕಡಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಇದರ ನಡುವೆ ಇನ್ನೊಂದು ಆರ್ಥಿಕ ಅಂಶವನ್ನು ಸರ್ಕಾರ ಪ್ರಸ್ತಾಪಿಸಿದೆ. ಸರಳ ಬಡ್ಡಿಯ ಲೆಕ್ಕಾಚಾರ ಮಾತ್ರವಲ್ಲ, ಹಣದುಬ್ಬರ, ತೆರಿಗೆ ವಿನಾಯಿತಿ ಮತ್ತು ಇತರೆ ಆರ್ಥಿಕ ಅಪಾಯಗಳನ್ನು ಕೂಡ ಪರಿಗಣಿಸಬೇಕು. ಅವಧಿಯನ್ನು ಕಡಿತಗೊಳಿಸಿದರೆ ರಾಜ್ಯದ ಖಜಾನೆಗೆ ದೊಡ್ಡ ಆರ್ಥಿಕ ಹೊರೆ ಬೀಳುತ್ತದೆ ಎಂದು ಸರ್ಕಾರ ಹೇಳಿದೆ. ಇದರ ಜೊತೆಗೆ ಈ ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಸರ್ಕಾರ ಎಲ್ಲಾ ಇಲಾಖೆಗಳಿಗೂ ಸ್ಪಷ್ಟ ಸೂಚನೆಗಳನ್ನು ನೀಡಿದೆ. ಯಾವುದೇ ಕಾರಣಕ್ಕೂ 15 ವರ್ಷಗಳ ಅವಧಿ ಮುಗಿಯುವ ಮೊದಲು ಪಿಂಚಣಿಯನ್ನು ಮರುಸ್ಥಾಪಿಸಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ. ಇದೀಗ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರವನ್ನು ಜಾರಿಗೆ ತರಲು ಕೆಲವು ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ಹೊರಡಿಸಲಾಗಿದೆ. ಇವು ನಿವೃತ್ತ ನೌಕರರ ಮೇಲೆ ನೇರ ಪರಿಣಾಮ ಬೀರುವಂಥವು. ಮೊದಲನೆಯದಾಗಿ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಪಿಂಚಣಿ ಪರಿವರ್ತಿತ ಮೊತ್ತವನ್ನು 15 ವರ್ಷಗಳ ಅವಧಿ ಪೂರ್ಣಗೊಳ್ಳುವ ಮೊದಲು ಮರುಸ್ಥಾಪನೆ ಮಾಡುವಂತಿಲ್ಲ ಎಂದು ಸರ್ಕಾರ ಸ್ಪಷ್ಟವಾಗಿ ಸೂಚಿಸಿದೆ. ಅಂದರೆ ನೀವು ಎಷ್ಟು ಕಷ್ಟದಲ್ಲಿದ್ದರೂ, ಎಷ್ಟು ಆರ್ಥಿಕ ಸಮಸ್ಯೆ ಎದುರಿಸುತ್ತಿದ್ದರೂ ಈ ನಿಯಮದಲ್ಲಿ ಯಾವುದೇ ವಿನಾಯಿತಿ ಇರುವುದಿಲ್ಲ. ಎರಡನೆಯದಾಗಿ, ಅವಧಿಗೂ ಮುನ್ನ ಪಿಂಚಣಿ ಮರುಸ್ಥಾಪನೆಗಾಗಿ ಅರ್ಜಿ ಸಲ್ಲಿಸುವ ನೌಕರರ ಅರ್ಜಿಗಳನ್ನು ಕೂಡ ತಕ್ಷಣವೇ ತಿರಸ್ಕರಿಸಬೇಕು ಎಂದು ಎಲ್ಲಾ ಖಜಾನೆ ಕಚೇರಿಗಳಿಗೆ ಆದೇಶ ನೀಡಲಾಗಿದೆ. ಇದರಿಂದ ಅನೇಕರು ಇನ್ನು ಮುಂದೆ ಮನವಿ ಸಲ್ಲಿಸುವುದೇ ವ್ಯರ್ಥವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂರನೆಯದಾಗಿ, ಈಗಾಗಲೇ ನಿಯಮದಂತೆ ಕಡಿತಗೊಂಡಿರುವ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಅಂದರೆ ನೀವು ಹೆಚ್ಚಾಗಿ ಕಡಿತವಾಗಿದೆ ಅಥವಾ ನಮಗೆ ಅನ್ಯಾಯವಾಗಿದೆ ಎಂದು ಹೇಳಿದರೂ ಕೂಡ ಆ ಹಣವನ್ನು ವಾಪಸ್ ಪಡೆಯುವ ಅವಕಾಶ ಇರುವುದಿಲ್ಲ. ನಾಲ್ಕನೆಯದಾಗಿ, ಈ ಸಂಬಂಧ ಈಗಾಗಲೇ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿಯೂ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸುವುದಿಲ್ಲ.
ಬದಲಾಗಿ ಸರ್ಕಾರದ ಈ ನಿರ್ಧಾರವನ್ನು ಕಾನೂನುಬದ್ಧವಾಗಿ ಸಮರ್ಥಿಸಲು ವಕೀಲರ ಮೂಲಕ ವಾದ ಮಂಡಿಸಲು ಸೂಚಿಸಲಾಗಿದೆ. ಈ 4 ಆದೇಶಗಳು ಸ್ಪಷ್ಟವಾಗಿ ಹೇಳುವ ಒಂದು ವಿಷಯ ಏನು ಗೊತ್ತಾ? ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಡಿಲಿಕೆ ನೀಡಲು ಸಿದ್ಧವಾಗಿಲ್ಲ. ಇದರ ಪರಿಣಾಮವಾಗಿ ಸಾವಿರಾರು ನಿವೃತ್ತ ನೌಕರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಯಸ್ಸಾದ ನಂತರ ಆರೋಗ್ಯ ಸಮಸ್ಯೆಗಳು, ಹೆಚ್ಚುತ್ತಿರುವ ಖರ್ಚುಗಳು, ಕುಟುಂಬದ ಹೊಣೆಗಾರಿಕೆ ಆಲ್ ಸೇರಿ ಈಗಿನ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರವಾಗಿದೆ. ಹೆಚ್ಚಿನವರು 12 ವರ್ಷಗಳಲ್ಲೇ ಕಡಿತ ಮುಗಿಯುತ್ತದೆ ಎಂದು ನಿರೀಕ್ಷಿಸಿದ್ದರು. ಆದರೆ ಈಗ ಮತ್ತೆ 15 ವರ್ಷಗಳವರೆಗೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಇನ್ನೊಂದು ದೊಡ್ಡ ಸಮಸ್ಯೆ ಕೂಡ ಹೊರಬಂದಿದೆ. ಕೆಲವರು 15 ವರ್ಷಗಳ ಅವಧಿ ಪೂರ್ಣಗೊಂಡ ನಂತರವೂ ತಾಂತ್ರಿಕ ಕಾರಣಗಳಿಂದ ಪೂರ್ಣ ಪಿಂಚಣಿ ಪಡೆಯಲು ವಿಳಂಬ ಅನುಭವಿಸುತ್ತಿದ್ದಾರೆ. ದಾಖಲೆಗಳ ಸಮಸ್ಯೆ, ಖಜಾನೆ ಕಚೇರಿಗಳ ಪ್ರಕ್ರಿಯೆ ವಿಳಂಬ ಇವುಗಳಿಂದಾಗಿ ಹಲವರು ತಮ್ಮ ಸಂಪೂರ್ಣ ಹಣ ಪಡೆಯಲು ತಿಂಗಳುಗಳ ಕಾಲ ಕಾಯಬೇಕಾಗುತ್ತಿದೆ. ಆದ್ದರಿಂದ ತಜ್ಞರು ಮತ್ತು ಅಧಿಕಾರಿಗಳು ನೀಡಿರುವ ಒಂದು ಪ್ರಮುಖ ಸಲಹೆ ಏನೆಂದರೆ, ನಿಮ್ಮ ಪಿಂಚಣಿ ಕಡಿತ ಅವಧಿ ಮುಗಿಯುವ ಮುನ್ನ ಕನಿಷ್ಠ 3 ತಿಂಗಳ ಹಿಂದೆ ಖಜಾನೆ ಕಚೇರಿಗೆ ಭೇಟಿ ನೀಡಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಿ. ಇದು ಒಂದು ಸಣ್ಣ ಹೆಜ್ಜೆಯಾಗಿದ್ದರೂ ನಿಮಗೆ ದೊಡ್ಡ ತೊಂದರೆಯಿಂದ ತಪ್ಪಿಸಬಹುದು. ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಂಡರೆ 15 ವರ್ಷ ಪೂರ್ಣವಾದ ಕೂಡಲೇ ನಿಮ್ಮ ಸಂಪೂರ್ಣ ಪಿಂಚಣಿ ಪಡೆಯಲು ಸಾಧ್ಯವಾಗುತ್ತದೆ. ಇದೀಗ ಪ್ರಶ್ನೆ ಏನು ಗೊತ್ತಾ? ಮುಂದಿನ ದಿನಗಳಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಾಯಿಸಬಹುದೇ? ನಿವೃತ್ತ ನೌಕರರಿಗೆ ಇನ್ನೂ ಯಾವುದಾದರೂ ರಿಲೀಫ್ ಸಿಗಬಹುದೇ? ಈ ಪ್ರಶ್ನೆಗಳ ಉತ್ತರ ಇನ್ನೂ ಸ್ಪಷ್ಟವಾಗಿಲ್ಲ. ಸರ್ಕಾರದ ಈ ಕಟ್ಟುನಿಟ್ಟಿನ ನಿರ್ಧಾರದಿಂದ ನಿವೃತ್ತ ನೌಕರರಿಗೆ ತಕ್ಷಣ ಯಾವುದೇ ಪರಿಹಾರ ಸಿಗುವ ಸಾಧ್ಯತೆ ಕಡಿಮೆ ಎಂಬುದು ಸ್ಪಷ್ಟವಾಗುತ್ತಿದೆ. ಆದರೂ ಕೆಲವು ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ನೌಕರರ ಸಂಘಟನೆಗಳು ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿವೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರವನ್ನು ಮರುಪರಿಶೀಲಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ. ಪ್ರತಿಭಟನೆಗಳು, ಮನವಿಗಳು, ಕಾನೂನು ಹೋರಾಟ ಇವುಗಳ ಮೂಲಕ ಮತ್ತೆ ಈ ವಿಚಾರ ಪ್ರಸ್ತಾಪವಾಗಬಹುದು. ಆದರೆ ನಿಜವಾದ ಸ್ಥಿತಿ ಏನೆಂದರೆ, ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ. ತಕ್ಷಣ ಫಲಿತಾಂಶ ಸಿಗುವುದು ಬಹಳ ಕಷ್ಟ. ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಿವೃತ್ತ ನೌಕರರು ಕೈಕಟ್ಟಿ ಕೂತಿರಬಾರದು. ಬದಲಿಗೆ ತಮ್ಮ ಆರ್ಥಿಕ ಯೋಜನೆಗಳನ್ನು ಸ್ವಲ್ಪ ಬದಲಾಯಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಮೊದಲನೆಯದಾಗಿ, ನಿಮ್ಮ ಪಿಂಚಣಿ ಕಡಿತ ಅವಧಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಯಾವ ತಿಂಗಳಲ್ಲಿ 15 ವರ್ಷ ಪೂರ್ಣಗೊಳ್ಳುತ್ತದೆ ಎಂಬುದನ್ನು ನಿಖರವಾಗಿ ಲೆಕ್ಕಹಾಕಿ. ಇದು ನಿಮ್ಮ ಮುಂದಿನ ಹಣಕಾಸು ನಿರ್ಧಾರಗಳಿಗೆ ಬಹಳ ಮುಖ್ಯವಾಗುತ್ತದೆ. ಎರಡನೆಯದಾಗಿ, ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಈಗ ಅತ್ಯಗತ್ಯ. ನಿವೃತ್ತ ಜೀವನದಲ್ಲಿ ಸ್ಥಿರ ಆದಾಯವೇ ಪ್ರಮುಖವಾಗಿರುವುದರಿಂದ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಸಮಸ್ಯೆ ತರಬಹುದು. ಮೂರನೆಯದಾಗಿ, ನಿಮ್ಮ ಹಕ್ಕುಗಳ ಬಗ್ಗೆ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯ. ಸರ್ಕಾರದ ಹೊಸ ಆದೇಶಗಳು, ಸುತ್ತೋಲೆಗಳು, ನಿಯಮ ಬದಲಾವಣೆಗಳು ಇವೆಲ್ಲದರ ಬಗ್ಗೆ ನಿತ್ಯ ಮಾಹಿತಿ ಪಡೆದುಕೊಳ್ಳುವುದು ನಿಮ್ಮ ಸುರಕ್ಷತೆಗೆ ಸಹಾಯಕವಾಗುತ್ತದೆ. ಇದರ ಜೊತೆಗೆ ಒಂದು ಪ್ರಮುಖ ವಿಷಯವನ್ನು ಮರೆಯಬೇಡಿ. ನಿಮ್ಮ ದಾಖಲೆಗಳು ಸರಿಯಾಗಿದೆಯೇ ಎಂದು ಈಗಲೇ ಪರಿಶೀಲಿಸಿ. ಬಹಳಷ್ಟು ಮಂದಿ ಕೊನೆಯ ಕ್ಷಣದಲ್ಲಿ ದಾಖಲೆ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಾರೆ. ಹೆಸರು, ಬ್ಯಾಂಕ್ ವಿವರಗಳು, ಪಿಂಚಣಿ ದಾಖಲೆ ಆಲ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಸಣ್ಣ ಸಿದ್ಧತೆಗಳು ನಿಮ್ಮನ್ನು ದೊಡ್ಡ ಸಮಸ್ಯೆಯಿಂದ ತಪ್ಪಿಸಬಹುದು. ಇದರ ನಡುವೆ ಮನಸ್ಸಿನಲ್ಲಿ ನೈರಾಶ್ಯ ಬಾರದಂತೆ ನೋಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಹೌದು, ಈ ನಿರ್ಧಾರ ನಿಜಕ್ಕೂ ಕಠಿಣವಾಗಿದೆ. ಆದರೆ ಸರಿಯಾದ ಯೋಜನೆ ಮತ್ತು ಮಾಹಿತಿ ಇದ್ದರೆ ನೀವು ಈ ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಕೊನೆಯಲ್ಲಿ ಒಂದು ಪ್ರಶ್ನೆ ನಿಮಗಾಗಿ. 15 ವರ್ಷಗಳ ಈ ನಿಯಮ ನ್ಯಾಯಸಮ್ಮತವೆಂದು ನೀವು ಭಾವಿಸುತ್ತೀರಾ? ಅಥವಾ 12 ವರ್ಷಗಳಿಗೆ ಕಡಿತಗೊಳಿಸಬೇಕೆಂದು ನೀವು ಸಹ ಒಪ್ಪುತ್ತೀರಾ? ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಒಟ್ಟಾರೆ ನೋಡಿದರೆ ರಾಜ್ಯ ಸರ್ಕಾರದ ಈ ನಿರ್ಧಾರವು ನಿವೃತ್ತ ನೌಕರರ ನಿರೀಕ್ಷೆಗಳಿಗೆ ಭಾರೀ ಹೊಡೆತ ನೀಡಿದೆ ಎನ್ನುವುದು ನಿಜ. 12 ವರ್ಷಗಳಲ್ಲಿ ಮರುಸ್ಥಾಪನೆ ಆಗುತ್ತದೆ ಎಂಬ ಆಶಯದಲ್ಲಿದ್ದ ಸಾವಿರಾರು ಜನರಿಗೆ ಈಗ ಮತ್ತೆ 15 ವರ್ಷಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ಒಂದು ನಿಯಮ ಬದಲಾವಣೆ ಅಲ್ಲ, ಹಲವರ ಜೀವನದ ಹಣಕಾಸು ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀರುವಂತಹ ನಿರ್ಧಾರವಾಗಿದೆ. ಆದ್ದರಿಂದ ಈ ವಿಚಾರವನ್ನು ಪ್ರತಿಯೊಬ್ಬರೂ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆಯೇ ಅಥವಾ ಇದೇ ನಿಯಮ ಮುಂದುವರಿಯುತ್ತದೆಯೇ ಎಂಬುದು ಈಗಲೇ ಹೇಳಲು ಸಾಧ್ಯವಿಲ್ಲ.
ಆದರೆ ನೀವು ಮಾಡಬೇಕಾದದ್ದು ಏನೆಂದರೆ ಸರಿಯಾದ ಮಾಹಿತಿ ಪಡೆದುಕೊಳ್ಳುವುದು, ನಿಮ್ಮ ದಾಖಲೆಗಳನ್ನು ಸಿದ್ಧವಾಗಿಡುವುದು ಮತ್ತು ನಿಮ್ಮ ಹಣಕಾಸು ಯೋಜನೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸುವುದು. ನೆನಪಿರಲಿ, ಸಮಯಕ್ಕೆ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ ನೀವು ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಇಂತಹ ಮಹತ್ವದ ಸರ್ಕಾರಿ ಮಾಹಿತಿ, ಪಿಂಚಣಿ ಅಪ್ಡೇಟ್ಗಳು ಮತ್ತು ಹೊಸ ನಿಯಮಗಳ ಬಗ್ಗೆ ತಾಜಾ ಸುದ್ದಿಗಳನ್ನು ತಿಳಿದುಕೊಳ್ಳಲು ನಮ್ಮ ಪಿಎಂ ಸೇವಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥಮ್ಸ್ ಅಪ್. ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ಪಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಮತ್ತಷ್ಟು ಉತ್ತಮ ಮಾಹಿತಿ ನೀಡಲು ಪ್ರೇರಣೆಯಾಗುತ್ತದೆ. ನಮಸ್ತೆ.